ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಪ್ರಕರಣ ಎಸ್ಐಟಿ ತೀವ್ರ ತನಿಖೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ಗ್ಯಾಂಗ್ನಿಂದ ಪಾರ್ಟ್ ಬೈ ಪಾರ್ಟ್ ವಿಡಿಯೋ ರಿಲೀಸ್. ಜಿಎಸ್ಟಿ ಇಳಿಕೆ ರಾಜ್ಯಾದ್ಯಂತ ಸಂಭ್ರಮ. ಜಿಎಸ್ಟಿ ಗಿಫ್ಟ್, ಮೋದಿ ಮಾತು, ಬಹುನಿರೀಕ್ಷಿತ ಕಾಂತಾರ 1 ಟ್ರೇಲರ್ ರಿಲೀಸ್. ಬೇಲೂರು ಗಣೇಶ ವಿಗ್ರಹಕ್ಕೆ ಚಪ್ಪಲಿ ಹಾರ ಪ್ರಕರಣ ಬೇಲೂರು ಪಟ್ಟಣ ಸ್ವಯಂ ಬಂದ್. ಸಂಸದ ಸುಧಾಕರ್ ಪತ್ನಿಗೆ ವಂಚನೆ, ಹಣ ವಾಪಸ್. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಿಲ್ಲದ ಪುಡಿ ರೌಡಿಗಳ ಅಟ್ಟಹಾಸ. ಎಲ್ಲದರ ಡೀಟೇಲ್ಸ್ ಕರ್ನಾಟಕ ಟಾಪ್ 20ಯಲ್ಲಿ. ರಾಜ್ಯದಲ್ಲಿ ಜಾತಿ ಗಣತಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಹೈಕೋರ್ಟ್ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ತಡೆ ಕೋರಿ ಸಲ್ಲಿಸಿದ ರಿಟ್ ಅರ್ಜಿ ವಿಚಾರಣೆಯನ್ನ ನಡೆಸಿದೆ. ಮಧ್ಯಂತರ ತಡೆಯಾಜ್ಞೆ ಮನವಿ ವಿಚಾರಣೆಯನ್ನ ನಾಳೆ 2:30ಕ್ಕೆ ಹೈಕೋರ್ಟ್ ಮುಂದೂಡಿದೆ. ಒಮ್ಮೆ ಮಾಹಿತಿ ಸಂಗ್ರಹವಾದ್ರೆ ಏನು ಮಾಡೋಕ್ಕಾಗಲ್ಲ. ಅಂಕಿಅಂಶ ಸರ್ವೆ ಕೂಡ ಗಣತಿಯ ಸ್ವರೂಪದಲ್ಲಿದೆ ಅಂತ ಹೈಕೋರ್ಟ್ ತಿಳಿಸಿದೆ. ಸರ್ವೆಗೆ ಕೇಂದ್ರ ಸರ್ಕಾರದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಅರವಿಂದ ಕಾಮತ್ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇದರಲ್ಲಿ ಹೊಸದೇನೂ ಇಲ್ಲ. ಇದರ ಉದ್ದೇಶ ಜಾತಿ ಜನಗಣತಿ, ಹೀಗಾಗಿ ನಮ್ಮ ವಿರೋಧ ಇದೆ ಎಂದಿದ್ದಾರೆ. ರಾಜ್ಯ ಸರ್ಕಾರದ ಪರವಾಗಿ ಶಶಿಕಿರಣ್ ಶೆಟ್ಟಿ ಮತ್ತು ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡಿಸಿದ್ದಾರೆ. ಬ್ರಾಹ್ಮಣ ಮಹಾಸಭಾದ ಪರವಾಗಿ ವಿವೇಕ್ ಸುಬ್ಬಾರೆಡ್ಡಿ ವಾದ ಮಂಡಿಸಿದ್ದಾರೆ. ವೀರಶೈವ ಪರವಾಗಿ ಪ್ರಭುಲಿಂಗ ನಾವದಗಿ ವಾದ ಮಂಡಿಸಿದ್ದಾರೆ. ಒಕ್ಕಲಿಗರ ಪರವಾಗಿ ಅಶೋಕ್ ಹಾರ್ನಹಳ್ಳಿ ವಾದ ಮಂಡಿಸಿದ್ದಾರೆ. ವಾದ ಪ್ರತಿವಾದಗಳನ್ನು ಆಲಿಸಿದ ಕೋರ್ಟ್ ಅರ್ಜಿ ವಿಚಾರಣೆಯನ್ನ ನಾಳೆಗೆ ಮುಂದೂಡಿದೆ. ರಾಜ್ಯದ ಸಾಮಾಜಿಕ ಮತ್ತು ರಾಜಕೀಯ ವಲಯದಲ್ಲಿ ಭಾರಿ ಸಂಚಲನ ಮೂಡಿಸಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಇವತ್ತು ರಾಜ್ಯಾದ್ಯಂತ ಆರಂಭ ಆಗಿದೆ. ಸುಮಾರು 1.75 ಲಕ್ಷ ಶಿಕ್ಷಕರು ಸಮೀಕ್ಷಕರಾಗಿ 2 ಕೋಟಿಗೂ ಹೆಚ್ಚು ಮನೆಗಳಿಗೆ ಭೇಟಿ ಕೊಟ್ಟು 7 ಕೋಟಿ ಜನರ ದತ್ತಾಂಶವನ್ನು ಸಂಗ್ರಹಿಸಲಿದ್ದಾರೆ. ರಾಜ್ಯದ ಜನರ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಆರ್ಥಿಕ ಸ್ಥಿತಿಗತಿಯನ್ನು ತಿಳಿಯೋದಕ್ಕೆ ಪೂರಕವಾದ 60 ಪ್ರಶ್ನೆಗಳಿಗೆ ಸಮೀಕ್ಷಕರು ಮಾಹಿತಿ ಸಂಗ್ರಹಿಸಲಿದ್ದಾರೆ. ಇನ್ನು ಗಣತಿ ಬಗ್ಗೆ ಮಾಹಿತಿ ಕೊಟ್ಟ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್, ಈ ಗಣತಿಯಿಂದ ಯಾವುದೇ ತೊಂದರೆ ಆಗಲ್ಲ, ಬೆಂಗಳೂರಿನಲ್ಲಿ 3 ದಿನ ವಿಳಂಬವಾಗಿದೆ ಎಂದರು. ಇದೆಲ್ಲ ಮಿಸ್ಚಿವಸ್ ಸ್ಪ್ರೆಡಿಂಗ್ ಆಫ್ ಇದು. ನಮಗೇನದು ಅವಶ್ಯಕತೆ ಇದೆಯಾ? ಯಾವ ಮನುಷ್ಯ ಆ ಥರ ಹೇಳ್ತಾ ಇದ್ದಾನೆ ಹೇಳಿ, ನಾನು ಐ ವಿಲ್ ಆಸ್ಕ್ ದಿ ಗವರ್ಮೆಂಟ್ ಟು ಪ್ರಾಸಿಕ್ಯೂಟ್ ಸಚ್ ಪರ್ಸನ್. ವಿರೋಧದ ನಡುವೆಯೂ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಇಂದಿನಿಂದ ಪ್ರಾರಂಭವಾಗಿದ್ದು, ಸಚಿವರು ಸರ್ಕಾರದ ನಿರ್ಧಾರದ ಬಗ್ಗೆ ಸಮರ್ಥಿಸಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ಸಮೀಕ್ಷೆಗೆ ಯಾರ ವಿರೋಧವೂ ಇಲ್ಲ. ಕೆಲ ಸಚಿವರಲ್ಲಿ ಮಾಹಿತಿ ಕೊರತೆ ಇತ್ತು, ಈಗ ಸಚಿವರಲ್ಲಿ ಅದೆಲ್ಲವೂ ಬಗೆಹರಿದಿದೆ ಅಂದರು. ಇನ್ನು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ಸರ್ಕಾರ ಸರ್ವೆ ಬಗ್ಗೆ ಕ್ಲಿಯರ್ ಇದೆ, ಕೆಲವು ಸಮಾಜದ ಗೊಂದಲಕ್ಕೆ ಸರ್ಕಾರ ಜವಾಬ್ದಾರಿ ಅಲ್ಲ ಎಂದಿದ್ದಾರೆ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ ಸಹ ಮಾತನಾಡಿ, ಅಪಪ್ರಚಾರ ಮಾಡ್ತಿರುವವರ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಕೋರ್ತೀವಿ ಅಂದರು. ಇನ್ನು ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಕಾಂತರಾಜ್ ಆಯೋಗದ ಸಮೀಕ್ಷೆ, ಜಯಪ್ರಕಾಶ್ ಹೆಗಡೆ ಸಮೀಕ್ಷೆ ವೇಳೆ ಗೊಂದಲ ಇರಲಿಲ್ಲ. ಈಗಿನ ಸಮೀಕ್ಷೆಯಲ್ಲಿ ಭಾರಿ ಗೊಂದಲ ಇದೆ. ಯಾರು ನೆಮ್ಮದಿಯಿಂದ ರಾಜ್ಯದಲ್ಲಿ ಇರಬಾರದು ಅಂತಾನೆ ಈ ಸಮೀಕ್ಷೆ ಮಾಡಲಾಗ್ತಿದೆ ಅಂತ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ವಿರೋಧ ಯಾರ್ದು ಇಲ್ಲ, ಕೆಲವ್ರಿಗೆಲ್ಲ ಗೊತ್ತಿಲ್ಲದೇನೆ ಗೊಂದಲ ಸೃಷ್ಟಿ ಮಾಡ್ತಾರೆ. ಮಾಹಿತಿ ಕೊರತೆ ಮತ್ತು ಅವರವರ ವೈಯಕ್ತಿಕ ವಿಚಾರಗಳು. ಆಯ್ತು, ನಮ್ಮಲ್ಲಿ ಜಾತಿಗಳು ಜಾಸ್ತಿ ಇದೆ. ಹಿಂದೂ ಧರ್ಮ ಇರೋದೇ ಜಾತಿ ಆಧಾರದ ಮೇಲೆ. ಗವರ್ಮೆಂಟ್ ಈಸ್ ಕ್ಲಿಯರ್ ಆನ್ ದ ಸರ್ವೆ. ಅಲ್ಲಿ ಕೆಲವು ಸಮಾಜದಲ್ಲಿ ಅವ್ರವ್ರದ್ದು ಏನೇನು ಗೊಂದಲ ಇರ್ತದೆ, ಅದಕ್ಕೆ ಸರ್ಕಾರಕ್ಕೆ ಸಂಬಂಧ ಇಲ್ಲ ಅಲ್ಲ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ತನಿಖೆ ನಡೆಸ್ತಾ ಇದೆ. ಆದರೆ ಈ ತನಿಖೆ ಯಾವ ಹಂತದಲ್ಲಿದೆ ಅಂತ ಒಬ್ಬರಿಗೂ ಸರಿಯಾದ ಮಾಹಿತಿ ಇಲ್ಲ. ಆದರೆ ಇಂತಹ ಸಮಯದಲ್ಲೇ ಮಹೇಶ್ ತಿಮ್ರೋಡಿ ಪಾರ್ಟ್ ಬೈ ಪಾರ್ಟ್ ವಿಡಿಯೋಗಳನ್ನ ಬಿಡ್ತಾ ಇದ್ದು, ಇಂದು ವಿಡಿಯೋ ನಂಬರ್ 9, 10, 11, 12 ಅಂತ 4 ವಿಡಿಯೋಗಳನ್ನ ಬಿಡುಗಡೆ ಮಾಡಿದ್ದಾರೆ. ಚಿನ್ನಯ್ಯ ಮತ್ತು ತಿಮ್ರೋಡಿ ಮಾತನಾಡಿರುವ 4 ವಿಡಿಯೋಗಳನ್ನ ಹರಿಬಿಟ್ಟಿದ್ದು, ಈ ವಿಡಿಯೋಗಳು 2023 ಆಗಸ್ಟ್ನಲ್ಲಿ ಚಿತ್ರೀಕರಿಸಿರುವುದಾಗಿದೆ. ವಿಡಿಯೋ ನಂಬರ್ 9ರಲ್ಲಿ ರವಿ ಪೂಜಾರಿ ಮತ್ತು ಸೌಜನ್ಯ ಪ್ರಕರಣದ ಸಾಕ್ಷಿಯಾಗಿದ್ದ ಸಿಸಿಟಿವಿ ಬಗ್ಗೆ ಮಾತನಾಡಿದ್ದಾರೆ. ವಿಡಿಯೋ 10ರಲ್ಲಿ ಸೌಜನ್ಯ ಅತ್ಯಾಚಾರ ಪ್ರಕರಣದ ನಂತರ ಅಲ್ಲಿ ನಡೆದ ಘಟನೆಯ ಬಗ್ಗೆ ಚರ್ಚಿಸಿದ್ದಾರೆ. ಇನ್ನು ವಿಡಿಯೋ 11ರಲ್ಲಿ ಧರ್ಮಸ್ಥಳದಲ್ಲಿ ಅವಾಗವಾಗ ಬದಲಾಗ್ತಿದ್ದ ಸೂಪರ್ವೈಸರ್ಗಳ ಬಗ್ಗೆ ಮಾತನಾಡಿದ್ದಾರೆ. ಕೊನೆಯ ವಿಡಿಯೋದಲ್ಲಿ ಧರ್ಮಸ್ಥಳದಲ್ಲಿ ಏನೆಲ್ಲ ಘಟನೆ ಆಗ್ತಾ ಇದೆ ಎಂಬುದರ ಬಗ್ಗೆ ಮಾತನಾಡಿದ್ದಾರೆ. ಆದರೆ ಈ ವಿಡಿಯೋದಲ್ಲಿರುವುದು ಎಷ್ಟರ ಮಟ್ಟಿಗೆ ಸತ್ಯ, ಎಷ್ಟು ಅಸತ್ಯ ಅಂತ ತಿಳಿದಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಇಂದು ಅರುಣಾಚಲದಲ್ಲಿ ಜಿಎಸ್ಟಿ ಉಳಿತಾಯ ಉತ್ಸವದಲ್ಲಿ ಪಾಲ್ಗೊಂಡಿದ್ರು. ಅಲ್ಲಿ ವ್ಯಾಪಾರಿಗಳ ಬಳಿ ತೆರಳಿ ಮೋದಿ ಮಾತನಾಡಿ, ಇದು ಸ್ವದೇಶಿ ಉತ್ಪನ್ನಗಳು ಅಂತ ಗರ್ವದಿಂದ ಹೇಳಿ ಅಂತ ಹೇಳಿದ್ದಾರೆ. ಸ್ವದೇಶಿ ಉತ್ಪನ್ನಗಳೆಂದು ಗರ್ವದಿಂದ ಹೇಳಿ ಎಂದು ಬರೆದಿರುವ ಕಾರ್ಡ್ ಅನ್ನ ಪ್ರತಿ ಶಾಪ್ಗೆ ನೀಡಿದ್ದಾರೆ. ಇದನ್ನ ತಮ್ಮ ಅಂಗಡಿಗಳಲ್ಲಿ ಇರಿಸುವುದಾಗಿ ವ್ಯಾಪಾರಿಗಳು ಖುಷಿಯಿಂದ ಹೇಳಿದ್ದಾರೆ. ಪ್ರಧಾನಿ ಮೋದಿ ಸ್ಥಳೀಯ ತೆರಿಗೆದಾರರು, ವ್ಯಾಪಾರಿಗಳು ಹಾಗೂ ಕೈಗಾರಿಕೋದ್ಯಮಿಗಳನ್ನ ಭೇಟಿಯಾಗಿದ್ದರು. ಪ್ರಧಾನಿ ಮೋದಿ ಇಂದು ಅರುಣಾಚಲ ಪ್ರದೇಶ ಮತ್ತು ತ್ರಿಪುರಾಗೆ ಭೇಟಿ ನೀಡಿದ್ದು 5100 ಕೋಟಿಗೂ ಹೆಚ್ಚು ಮೌಲ್ಯದ ಯೋಜನೆಗಳನ್ನು ಉದ್ಘಾಟಿಸಿ ಶಿಲಾನ್ಯಾಸ ಮಾಡಿದರು. ಇಟಾನಗರದಲ್ಲಿ 2 ಪ್ರಮುಖ ಜಲ ವಿದ್ಯುತ್ ಯೋಜನೆಗಳನ್ನು ಪ್ರಾರಂಭಿಸಿದ್ದು, ತ್ರಿಪುರಾದ ಉದಯಪುರದಲ್ಲಿ ಮಾತಾ ತ್ರಿಪುರ ಸುಂದರಿ ದೇವಾಲಯ ಸಂಕೀರ್ಣದ ಪುನರಾಭಿವೃದ್ಧಿಗೆ ಚಾಲನೆ ನೀಡಿದರು.
ಕೇಂದ್ರ ಸರ್ಕಾರ ಜಿಎಸ್ಟಿ ಇಳಿಕೆ ಮಾಡಿದ್ದು ಇಂದಿನಿಂದ ಅದು ಜಾರಿಯಾಗಲಿದೆ. ಜಿಎಸ್ಟಿ ಇಳಿಕೆ ಮಾಡಿದ್ದಕ್ಕೆ ಸಾರ್ವಜನಿಕರು ಹಾಗೂ ವ್ಯಾಪಾರಸ್ಥರು ಸಂತಸ ವ್ಯಕ್ತಪಡಿಸಿದ್ದಾರೆ. ಬಡವರ್ಗಕ್ಕೆ, ಮಧ್ಯಮ ವರ್ಗದವರಿಗೆ ಬಹಳ ಅನುಕೂಲವಾಗಿದೆ. ಕಾರು ತೆಗೆದುಕೊಳ್ಳಬೇಕು ಅನ್ನೋದು ಮಧ್ಯಮ ವರ್ಗದವರ ದೊಡ್ಡ ಆಸೆಯಾಗಿದ್ದು ಜಿಎಸ್ಟಿ ಇಳಿಕೆಯಿಂದ ಬಹಳ ಅನುಕೂಲವಾಗಿದೆ. ಆರೋಗ್ಯ ವಿಮೆ, ಎಲೆಕ್ಟ್ರಾನಿಕ್ ವಸ್ತುಗಳ ಬೆಲೆ ಸಹ ಇಳಿಕೆಯಾಗಿದ್ದು ಕೇಂದ್ರ ಸರ್ಕಾರ ಎಲ್ಲರಿಗೂ ದಸರಾ ಗಿಫ್ಟ್ ನೀಡಿದೆ. ಮುಂದೆ ಇನ್ನಷ್ಟು ಜಿಎಸ್ಟಿ ಕಡಿಮೆ ಮಾಡಿ ಎಲ್ಲ ವರ್ಗದವರಿಗೂ ಅನುಕೂಲ ಮಾಡಿಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ. ಜಿಎಸ್ಟಿ ಇಳಿಕೆ ಮಾಡಿದ್ದಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ. ಇನ್ನು ಹಾವೇರಿ ಜಿಲ್ಲೆಯಲ್ಲೂ ಜನ ಹರ್ಷ ವ್ಯಕ್ತಪಡಿಸಿದ್ದು ಅಗತ್ಯ ವಸ್ತುಗಳ ಬೆಲೆ ಕಡಿಮೆಯಾಗಿದ್ದಕ್ಕೆ ಸಂತೋಷ ವ್ಯಕ್ತಪಡಿಸಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಅದು ಅಲ್ಲದೆ ಇವಾಗ ಮಿಡ್ಲ್ ಕ್ಲಾಸ್ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಮ್ಯಾಮ್ ಇದರಿಂದ. ಒಳ್ಳೇದಾಯಿತು, ಜನಗಳಿಗೆ ಹೆಲ್ಪ್ ಆಯಿತು ಅಂತ ಥ್ಯಾಂಕ್ಸ್ ಹೇಳಬೇಕು ಮೋದಿ ಗೌರ್ಮೆಂಟ್ಗೆ. ಕಾಂತಾರ ಸಿನಿಮಾ ವಿಡಿಯೋ ರಿಲೀಸ್ ಆಗಿದ್ದು 2022 ಸೆಪ್ಟೆಂಬರ್ 30ರಂದು. ಈಗ ಈ ಚಿತ್ರದ ಪ್ರೀಕ್ವೆಲ್ ಸರಿಯಾಗಿ 3 ವರ್ಷಕ್ಕೆ ತೆರೆಗೆ ಬರ್ತಾ ಇದೆ. ದಸರಾ ಪ್ರಯುಕ್ತ ಕಾಂತಾರ ಚಾಪ್ಟರ್ 1 ಸಿನಿಮಾ ಅಕ್ಟೋಬರ್ 2ರಂದು ತೆರೆಗೆ ಬರಲಿದೆ. ಇಷ್ಟು ದಿನ ಚಿತ್ರದ ಪೋಸ್ಟರ್ ಹಾಗೂ ಮೇಕಿಂಗ್ ವಿಡಿಯೋ ಮಾತ್ರ ರಿಲೀಸ್ ಆಗಿದ್ವು. ಈಗ ಚಿತ್ರದ ಟ್ರೇಲರ್ ಬಿಡುಗಡೆಯಾಗಿದೆ. ದೃಶ್ಯ ವೈಭವವನ್ನ ರಿಷಬ್ ಶೆಟ್ಟಿ ಅವರು ಪ್ರೇಕ್ಷಕರ ಎದುರು ಇಟ್ಟಿದ್ದಾರೆ. ಕಾಂತಾರ ಚಿತ್ರದ ಕಥೆ, ಹಿಂದಿನ ವಿಚಾರವನ್ನ ರಿಷಬ್ ಹೇಳಿದ್ದಾರೆ. ರಿಷಬ್ ಶೆಟ್ಟಿ ನಟನೆಯ ಕಾಂತಾರ ಸಿನಿಮಾ ಹಿಟ್ ಆಗ್ತಾ ಇದ್ದಂತೆ ಕಾಂತಾರ ಚಿತ್ರಕ್ಕೆ ಪ್ರೀಕ್ವೆಲ್ ತರೋದಾಗಿ ರಿಷಬ್ ಘೋಷಣೆ ಮಾಡಿದ್ರು. ಅದಾದ ಬಳಿಕ ರಿಷಬ್ ಸಂಪೂರ್ಣವಾಗಿ ಸ್ಕ್ರಿಪ್ಟ್ ಕೆಲಸಗಳಲ್ಲಿ ತೊಡಗಿಕೊಂಡಿದ್ರು. ಆ ಬಳಿಕ ಸಿನಿಮಾ ಶೂಟಿಂಗ್ ನಲ್ಲಿ ಅವರು ಬ್ಯುಸಿ ಆದ್ರು. ಹಲವು ಅದ್ಭುತ ಲೊಕೇಶನ್ಗಳಲ್ಲಿ ಸಿನಿಮಾದ ಶೂಟಿಂಗ್ ನಡೆದಿದೆ. ಚಿತ್ರಕ್ಕಾಗಿ ಅದ್ಧೂರಿ ಸೆಟ್ಗಳನ್ನ ಕೂಡ ನಿರ್ಮಾಣ ಮಾಡಲಾಗಿದೆ. ಟ್ರೇಲರ್ ನಲ್ಲಿ ಚಲನಚಿತ್ರದ ವೈಭವತೆ ಎದ್ದು ಕಾಣ್ತಾ ಇದೆ. ಕಾಂತಾರ ಚಿತ್ರವನ್ನ ಹೊಂಬಾಳೆ ಫಿಲ್ಮ್ಸ್ನ ರವಿ ಕಿರಗಂದೂರು ನಿರ್ಮಿಸಿದ್ದಾರೆ. ಪುರಸಭೆ ಆವರಣದಲ್ಲಿರುವ ಗಣೇಶ ವಿಗ್ರಹಕ್ಕೆ ಚಪ್ಪಲಿ ಇಟ್ಟ ಪ್ರಕರಣ ಸಂಬಂಧ ಇಂದು ಬೇಲೂರು ಪಟ್ಟಣವನ್ನು ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡಿದರು. ಹಿಂದೂ ಪರ ಸಂಘಟನೆಗಳ ಕರೆ ಮೇರೆಗೆ ವ್ಯಾಪಾರಸ್ಥರು ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಪ್ರತಿಭಟನೆಗೆ ಕೈ ಜೋಡಿಸಿದರು. ಬೆಳಗ್ಗೆ 10:30ಕ್ಕೆ ಬೇಲೂರಿನ ಐತಿಹಾಸಿಕ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಿಂದ ಪ್ರತಿಭಟನಾ ಮೆರವಣಿಗೆ ಶುರು ಮಾಡಿ ಆಕ್ರೋಶ ಹೊರಹಾಕಿದರು. ಪ್ರತಿಭಟನೆಯಲ್ಲಿ ನೂರಾರು ಮಂದಿ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಭಾಗಿಯಾಗಿದ್ದರು. ಪ್ರತಿಭಟನೆಯಲ್ಲಿ ಮಂಗಳ ವಾದ್ಯಗಳೊಂದಿಗೆ ದೇವಾಲಯ ಶುದ್ಧೀಕರಿಸಲು ಗಂಗೆ ತಂದರು. ಗಂಗೆ ತಂದ ಭಕ್ತರು ದೇವಾಲಯ ಶುದ್ಧಿ ನಡೆಸಿದರು. ನಂತರ ಹೋಮ ಹವನ ಮಾಡಿ ದೇವಾಲಯ ಶುದ್ಧೀಕರಣ ಕಾರ್ಯವನ್ನು ಮುಗಿಸಿದರು. ಸೆಪ್ಟೆಂಬರ್ 20ರ ರಾತ್ರಿ ಮಾನಸಿಕ ಅಸ್ವಸ್ಥ ಮಹಿಳೆಯೊಬ್ಬಳು ದೇವಸ್ಥಾನ ಪ್ರವೇಶಿಸಿ ಗಣಪತಿ ವಿಗ್ರಹಕ್ಕೆ ಚಪ್ಪಲಿ ಇಟ್ಟಿದ್ಲು. ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಪತ್ನಿ ಡಾಕ್ಟರ್ ಪ್ರೀತಿ ಸುಧಾಕರ್ಗೆ ಡಿಜಿಟಲ್ ಅರೆಸ್ಟ್ ಹೆಸರಿನಲ್ಲಿ 14 ಲಕ್ಷ ವಂಚನೆ ಮಾಡಲಾಗಿದೆ. ಆಗಸ್ಟ್ 26ರಂದು ಡಾಕ್ಟರ್ ಪ್ರೀತಿ ಸುಧಾಕರ್ಗೆ ಬೆಳಗ್ಗೆ 9:30ಕ್ಕೆ ಕರೆ ಮಾಡಿರುವ ವಂಚಕರು, ನಾವು ಮುಂಬೈ ಸೈಬರ್ ಡಿಪಾರ್ಟ್ಮೆಂಟ್ನಿಂದ ಕರೆ ಮಾಡಿದ್ದೇವೆ ಅಂತ ವಂಚಿಸಿದ್ದಾರೆ. ನಿಮ್ಮ ದಾಖಲೆಗಳನ್ನ ಸದ್ಬತ್ ಖಾನ್ ಎಂಬ ಅಪರಿಚಿತ ಬಳಸಿಕೊಂಡಿದ್ದಾನೆ. ನಿಮ್ಮ ಹೆಸರಲ್ಲಿ ಕ್ರೆಡಿಟ್ ಕಾರ್ಡ್ ಮಾಡಿಸಿ ಇಲ್ಲಿಗಲ್ ಟ್ರಾನ್ಸಾಕ್ಷನ್ ನಡೆಸಿದ್ದಾನೆ. ವಿದೇಶಕ್ಕೆ ಕಾನೂನು ಬಾಹಿರ ಚಟುವಟಿಕೆ ನಡೆಸೋದಕ್ಕೆ ಜನರನ್ನ ಕಳುಹಿಸಿದ್ದಾನೆ. ಸದ್ಬತ್ ಖಾನ್ ಅರೆಸ್ಟ್ ಮಾಡಲಾಗಿದ್ದು ಆತನ ಹೇಳಿಕೆಯಲ್ಲಿ ನಿಮ್ಮ ಹೆಸರಿನ ದಾಖಲೆ ಇದೆ. ಇದರ ವಿಚಾರಣೆ ನಡೆಸೋದಕ್ಕೆ ವಿಡಿಯೋ ಕಾಲ್ ಮಾಡಿದ್ದೀವಿ. ನಿಮ್ಮ ಅಕೌಂಟ್ ಇಲ್ಲಿಗಲ್ ಆಗಿದ್ದು RBI ರೂಲ್ಸ್ ಪರಿಶೀಲನೆ ಮಾಡಿ 45 ನಿಮಿಷದಲ್ಲಿ ವಾಪಸ್ ಹಾಕೋದಾಗಿ ಹೇಳಿ 14 ಲಕ್ಷ ಹಣ ಹಾಕಿಸಿಕೊಂಡಿದ್ದಾರೆ. ನಂತರ ಪ್ರೀತಿ ಸುಧಾಕರ್ಗೆ ತಾವು ಮೋಸ ಹೋಗಿರೋದು ತಿಳಿದು ಸೈಬರ್ ಠಾಣೆಯಲ್ಲಿ FIR ದಾಖಲಿಸಿದ್ದಾರೆ. ಆನ್ಲೈನಲ್ಲಿ ಹೆದರಿಸಿ ಬೆದರಿಸಿ ಅವ್ರ ಹತ್ರ 14 ಲಕ್ಷ ರೂಪಾಯಿನ ಖಾತೆಯಿಂದ ಇನ್ನೊಂದು ಖಾತೆಗೆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಾರೆ. ಕಂಪ್ಲೇಂಟ್ ಕೊಡ್ತಾರೆ. ಸೊ ನಾವು ಇಮಿಡಿಯೇಟ್ ಆಗಿ ಕಾರ್ಯಪ್ರವೃತ್ತರಾಗಿ ಬ್ಯಾಂಕ್ ಖಾತೆಗಳನ್ನ ಐಡೆಂಟಿಫೈ ಮಾಡಿ ಫ್ರೀಸ್ ಮಾಡಿಸ್ತಕ್ಕಂಥದ್ದು ಇಮಿಡಿಯೇಟ್ ಆಗಿ ಮಾಡಿರೋದ್ರಿಂದ ಅದೆಲ್ಲವೂ ಕೂಡ ಇಮಿಡಿಯೇಟ್ ಆಗಿ ಫ್ರೀಸ್ ಆಗುತ್ತೆ. ಅದು ಈಗ ಅವ್ರಿಗೆ ಕೋರ್ಟಿಂದ ಆರ್ಡರ್ ಆಗಿ ಅವ್ರಿಗೆ ವಾಪಸ್ ದುಡ್ಡು 14 ಲಕ್ಷ ರೂಪಾಯಿ ಫಿರ್ಯಾದುದಾರರಿಗೆ ವಾಪಸ್ ಕೊಡಲಾಗಿದೆ. ಈಗ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಮಿತಿ ಮೀರಿದೆ. ಹೆಗಡೆ ನಗರದ KS ಬಾರ್ ಮತ್ತು ರೆಸ್ಟೋರೆಂಟ್ಗೆ ನುಗ್ಗಿದ ಪುಡಿ ರೌಡಿಗಳು ಬಾರ್ ಕ್ಯಾಶಿಯರ್ಗೆ ಹಿಗ್ಗಾಮಗ್ಗ ಥಳಿಸಿದ್ದಾರೆ. ಸೆಪ್ಟೆಂಬರ್ 16ರ ಮಧ್ಯಾಹ್ನ 2 ಗಂಟೆಗೆ ಘಟನೆ ನಡೆದಿದ್ದು ಹಲ್ಲಿಯ ದೃಶ್ಯ ಬಾರ್ನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸೆಪ್ಟೆಂಬರ್ 15ರಂದು ಬಾರ್ನಲ್ಲಿ ವಿಲ್ಸನ್ ಜಾಯ್ ಎಂಬಾತನ ಹುಟ್ಟುಹಬ್ಬ ಆಚರಿಸಿದ್ದಾರೆ. ಈ ವೇಳೆ ಬಾರ್ ಕ್ಲೋಸಿಂಗ್ ಟೈಮ್ ಆಗಿದ್ದು ಅಲ್ಲಿಂದ ಹೋಗದೆ ಬಾರ್ ಸಿಬ್ಬಂದಿ ಜೊತೆ ಗಲಾಟೆ ನಡೆಸಿ ಹೋಗಿದ್ದಾರೆ. ಇದೇ ಕೋಪಕ್ಕೆ ಮರುದಿನ ಸ್ನೇಹಿತರ ಜೊತೆ ಬಂದು ಹಲ್ಲೆ ಮಾಡಿದ್ದಾರೆ. ಘಟನೆ ಸಂಬಂಧ ಸಂಪಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಆರೋಪಿಗಳ ಪತ್ತೆಗಾಗಿ ಬಲೆ ಬೀಸಿದ್ದಾರೆ. ಇತ್ತ ಯಲಹಂಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ರಾಬರಿ ನಡೆದಿದ್ದು ಮನೆಯೊಂದರಲ್ಲಿ 1.5 ಕೋಟಿ ಹಣವನ್ನ ದೋಚಿದ್ದಾರೆ. ನಕಲಿ ನಂಬರ್ ಪ್ಲೇಟ್ ಬಳಸಿ ಇನೋವಾ ಕಾರ್ನಲ್ಲಿ ಬಂದಿದ್ದ 4 ಆರೋಪಿಗಳು ಸರ್ಕಾರಿ ಅಧಿಕಾರಿಗಳು ಅಂತ ಹೇಳಿಕೊಂಡು ದೋಚಿ ಪರಾರಿಯಾಗಿದ್ದಾರೆ. ಗಿರಿರಾಜು ಎಂಬುವರ ಮನೆಯಲ್ಲಿ ಘಟನೆ ನಡೆದಿದ್ದು ಜಮೀನು ಖರೀದಿಗಾಗಿ ತಂದಿಟ್ಟುಕೊಂಡಿದ್ದ ಹಣ ಮತ್ತು 50 ಗ್ರಾಂ ಚಿನ್ನ ದೋಚಿ ಪರಾರಿಯಾಗಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಸಿಸಿಟಿವಿ ಪರಿಶೀಲನೆ ನಡೆಸಿ ದುಷ್ಕರ್ಮಿಗಳ ಪತ್ತೆಗೆ ಮುಂದಾಗಿದ್ದಾರೆ. ಬಾಗಲಕೋಟೆಯಲ್ಲಿ ಸತತ 2 ಗಂಟೆ ಎಡಬಿಡದೆ ಸುರಿದ ಮಳೆಗೆ ಬದಾಮಿ ತಾಲೂಕಿನ ಕೆರಕಲಮಟ್ಟಿ ಗ್ರಾಮದಲ್ಲಿ ಮನೆಗೆ ನೀರು ನುಗ್ಗಿ ಕುಟುಂಬವೊಂದು ಪರದಾಡಿದೆ. ಮನೆಯಲ್ಲಿರುವ ವಸ್ತುಗಳು, ಆಹಾರ ಸಾಮಗ್ರಿಗಳು ನೀರು ಪಾಲಾಗಿದ್ದು ಮನೆಯಲ್ಲಿ ಸುಮಾರು 2 ಅಡಿಯಷ್ಟು ನೀರು ಆವರಿಸಿದೆ. ಮಕ್ಕಳು ಸೇರಿ ಕುಟುಂಬದಲ್ಲಿ ಒಟ್ಟು 6 ಜನರಿದ್ದು ಬೇರೆಯವರ ಮನೆಯಲ್ಲಿ ಆಶ್ರಯ ಪಡೆಯುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಕಲಬುರಗಿಯ ಬೈಲಹೊಂಗಲ ತಾಲೂಕಿನಲ್ಲೂ ಧಾರಾಕಾರ ಮಳೆಯಾಗಿದ್ದು ಹಳ್ಳ ಕೊಳ್ಳಗಳು ತುಂಬಿ ಹರಿದಿವೆ. ಬೈಲಹೊಂಗಲ ಮುನವಳ್ಳಿ ರಾಜ್ಯ ಹೆದ್ದಾರಿ ಸಂಪರ್ಕಿಸುವ ಸೇತುವೆ ಜಲಾವೃತವಾಗಿದ್ದು ವಾಹನ ಸವಾರರು ಪರದಾಡಿದರು. ಕಲಬುರಗಿ ಜಿಲ್ಲೆಯ ಯಡ್ರಾಮಿ ಪಟ್ಟಣದಲ್ಲಿ
ಜಿಲ್ಲೆಯಲ್ಲಿ ಸುರಿದ ಭಾರೀ ಮಳೆಗೆ ಗೋಡೆ ಕುಸಿದು ಬಾಲಕಿ ಸಾವನ್ನಪ್ಪಿದ್ದು 4 ಮಕ್ಕಳು ಗಂಭೀರವಾಗಿ ಗಾಯಗೊಂಡಿದ್ದಾರೆ.